अब मुझको ना बुलाओ, तुम मेरे पास आओ। बाबा बुला रहे हैं, बच्चों वतन में आओ। अब मुझको ना बुलाओ, तुम मेरे पास आओ। दुखियों की चीत्कारें क्या तुम तलक न आई? क्या भक्तों की पुकारें पड़ती नहीं सुनाई? दुखियों की चीत्कारें क्या तुम तलक न आई? क्या भक्तों की पुकारें पड़ती नहीं सुनाई? उनको दर्श दिखाओ, अब कुछ तरस तो खाओ, अब कुछ तरस तो खाओ। बाबा बुला रहे हैं, बच्चों वतन में आओ। अब मुझको ना बुलाओ, तुम मेरे पास आओ।
ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ ಮುರಳಿಯ ದಿನಾಂಕ 21/4/1973. ಮುರಳಿಯ ಶಿರೋನಾಮೆ ಜೈಸಾ ನಾಮ ವೈಸಾ ಕಾಮ್. ಬಾಪ್ತಾದ ಮಧುಬನ ನಿವಾಸಿಗಳ ಜೊತೆಗೆ ಮಾತಾಡ್ತಿದ್ದಾರೆ. ಮಧುಬನ ನಿವಾಸಿಗಳಿಗಾಗಿಯೇ ಮಿಲನ ಮಾಡಲಿಕ್ಕೆ ಬಾಪ್ತಾದ ಬಂದಾರೆ. इस ग्रुप को कौन सा नाम कहे? ಈ ಗ್ರೂಪಿಗೆ ಯಾವ ಹೆಸರು ಹೇಳೋಣ? मधुबन निवासियों को क्या कहा जाता है? ಮಧುಬನ್ ನಿವಾಸಿಗಳಿಗೆ ಏನಂತ ಹೆಸರು ಕೊಡೋಣ? ಏನು ಹೇಳಲಾಗ್ತದೆ? जो भी यहाँ बैठे ही सभी अपने को ऐसा पद्मा पदम भाग्यशाली समझ के चलते हो. ಅಂದರೆ ಇಲ್ಲಿ ಇವತ್ತು ಯಾರ್ಯಾರು ಬಾಪ್ತಾದರವರ ಸಮ್ಮುಖದಲ್ಲಿ ಕುಳಿತಿದ್ದರು, ಮಧುಬನ ನಿವಾಸಿಗಳು ತಮ್ಮನ್ನು ಪದ್ಮಾಪದಂ ಭಾಗ್ಯಶಾಲಿ ಸಮಜ್ ಕರ್ ಕೆ ಚಲ್ತೆ ಹೋ. ನಾನು ಪದ್ಮಾಪದಂ ಭಾಗ್ಯಶಾಲಿ ಅಂತ ತಿಳ್ಕೊಂಡು ನಡೀತಿದ್ದೀರಾ? मधुबन निवासियों के कारण ही मधुबन की महिमा है. ಬಾಬಾ ಮಧುಬನ ನಿವಾಸಿಗಳ ಇಂಪಾರ್ಟೆನ್ಸನ್ನು ಹೇಳ್ತಾರೆ. ಬೇಕಾದ್ರೆ ಪಾಯಿಂಟ್ ಬರಿತಾ ಹೋಗೋದು. ಮಧುಬನ ನಿವಾಸಿಗಳ ಕಾರಣದಿಂದಲೇ ಮಧುಬನಕ್ಕೆ ಮಹಿಮೆ ಬಂದಿರೋದು. मधुबन का वातावरण बनाने वाला कौन? ಒಂದನೇ ಪಾಯಿಂಟ್ ಯಾವುದು? ಮಧುಬನದ ಮಹಿಮೆ ಬಂದಿರುವುದೇ ಮಧುಬನ ನಿವಾಸಿಗಳಿಂದ. ಮಧುಬನದ ಸುಂದರ ವಾತಾವರಣ ರೂಪಿಸೋರು मधुबन निवासिಗಳು. तो मधुबन की महिमा गाई हुई है. क्या वही महिमा हर एक अपने जीवन में अनुभव करती हो? ಮಧುಬನದ ಮಹಿಮೆ ಹೆಂಗಿದೆನೋ ಅದನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅನುಭವ ಮಾಡ್ತಿದ್ದೀರಾ? मधुबन को महान भूमि कहा जाता है. तो महान भूमि पर निवास करने वाली अवश्य महान आत्मा ही होगी. ಹಾಗಾದರೆ ಮಧುಬನ ನಿವಾಸಿಗಳಂದರೆ ಯಾರು? ಮಹಾನ್ ಆತ್ಮಗಳು. ಮಧುಬನ ನಿವಾಸಿಗಳಂದರೆ ಪದ್ಮಾಪದಂ ಭಾಗ್ಯಶಾಲಿಗಳು. ಮಧುಬನ ನಿವಾಸಿಗಳೆಂದರೆ ಮಧುಬನದ ಮಹಿಮೆ, ಮಧುಬನದ ವಾತಾವರಣ ರೂಪಿಸುವಂಥವರು. ಮಧುಬನ ನಿವಾಸಿಗಳು महान आत्मರು. महान आत्मा ये हम हैं. क्या इस रूहानी नशे में रहती हो? ನಾವೇ ಮಧುಬನ ನಿವಾಸಿಗಳು, ನಾವೇ ಮಹಾನ್ ಆತ್ಮರು. ಈ ಆತ್ಮಿಕ ನಶೆಯಲ್ಲಿ ಇರ್ತೀರಾ? ಈಗ ಮಹಾನ್ ಆತ್ಮ जिसका हर कर्म हर संकल्प महान होता है. ಮಧುಬನ ನಿವಾಸಿಗಳಂದರೆ ಮಹಾನಾತ್ಮರು. ಮಹಾನಾತ್ಮರ ಪ್ರತಿಯೊಂದು ಕರ್ಮ, ಪ್ರತಿಯೊಂದು ಸಂಕಲ್ಪ ಅದು ಮಹಾನ್ ಇರ್ತದೆ. तो ऐसे महान हो जिसका एक संकल्प भी साधारण ना हो. कभी भी एक संकल्प भी कभी भी व्यर्थ ना हो. ಮಧುಬನ ನಿವಾಸಿಗಳಂದರೆ ಮಹಾನಾತ್ಮರು. ಅವರ ಒಂದು ಸಂಕಲ್ಪನೂ ಸಾಧಾರಣ ಇರಬಾರ್ದು, ಎಂದಿಗೂ ಒಂದು ಸಂಕಲ್ಪನೂ ವ್ಯರ್ಥ ಇರಬಾರ್ದು. ಏಕ ಕರ್ಮ ಭೀ ಸಾಧಾರಣವ ವಗೈರ ಅರ್ಥ ನಾವು. ಒಂದು ಕರ್ಮನ ಸಹಿತ ಸಾಧಾರಣ ಇರಬಾರ್ದು, ಅರ್ಥ ಇಲ್ಲದ್ದು ಇರಬಾರ್ದು. ಉನ್ಕಾ ಹರ್ ಕದಂ ಹರ್ ನಚರ್ ಅರ್ಥ ಸಹಿತ ಹೋತಾ ಹೈ. ಮಧುಬನ ನಿವಾಸಿಗಳಂದರೆ ಅವರ ಪ್ರತಿ ಹೆಜ್ಜೆ, ಪ್ರತಿ ನಚರ್ ಅರ್ಥ ಸಹಿತವಾಗಿರ್ತದೆ. क्या ऐसी अर्थ स्वरूप महानात्माए हो? अर्थ सहित महानात्मरागिದ್ದೀರಾ? उसको कहा जाता है महान अर्थात मधुबन निवासी. ಗೊತ್ತಾಯ್ತಾ? ಅವರಿಗೆ ಏನಂತ ಕರೆಯಲಾಗ್ತದೆ? ಮಹಾನರು ಅಥವಾ ಮಧುಬನ ನಿವಾಸಿಗಳು. ಏನಾಯಿತು ಇಷ್ಟ ತನಕ? ಮಧುಬನ ನಿವಾಸಿಗಳಂದರೆ ಪದ್ಮಾಪದಂ ಭಾಗ್ಯಶಾಲಿಗಳು. ಮಧುಬನ ನಿವಾಸಿಗಳಂದರೆ ಮಧುಬನದ ಮಹಿಮೆ,
ಮಧುಬನದ ವಾತಾವರಣ ರೂಪಿಸುವುದವರಿಂದಲೇ. ಮಧುಬನ ಮಹಾನ್ ಭೂಮಿಯ ಮಹಾನ್ ಆತ್ಮರು. ಅವರ ಒಂದು ಕರ್ಮ, ಒಂದು ಸಂಕಲ್ಪನೂ ಮಹಾನ್. ಪ್ರತಿಯೊಂದು ಸಂಕಲ್ಪನೂ ಸಾಧಾರಣ ಅಲ್ಲ, ಎಂದಿಗೂ ವ್ಯರ್ಥ ಇಲ್ಲ. ಪ್ರತಿ ಕರ್ಮನೂ ಸಾಧಾರಣ ಇಲ್ಲ, ಒಂದು ಕರ್ಮನೂ ವ್ಯರ್ಥ ಇಲ್ಲ. ಪ್ರತಿ ಹೆಜ್ಜೆ, ಪ್ರತಿ ನಜರ್ ಅರ್ಥ ಸಹಿತ, ಅರ್ಥ ಸ್ವರೂಪ ಮಹಾನ್ ಆತ್ಮರು. ಅವರಿಗೆ ಕರೆಯಲಾಗ್ತದೆ ಮಹಾನ್ ಅಥವಾ मधुबन निवासी. नाम तो मधुबन निवासी है, तो जरूर अर्थ सहित नाम होगा. मधुबन निवासी अंद मेले अर्थ सहितವಾಗಿ ಹೆಸರಿರ್ತದಲ್ವಾ. तो ऐसे रोज का अपना फोटो में चेक करते हो कि जो कुछ भी इन कर्मेंद्रियों के द्वारा कर्म हुआ वह अर्थ सहित हुआ. ಅಂದ್ರೆ ಮಧುಬನ ನಿವಾಸಿಗಳಂದ್ರೆ ಮಹಾನ ಅರ್ಥ ಸ್ವರೂಪ ಮಹಾನ್ ಆತ್ಮಯ, ಅರ್ಥ ಸ್ವರೂಪ ಮಹಾನ್ ಆತ್ಮಯ. ಅಂದರೆ ಅವರ ಪ್ರತಿಯೊಂದು ಕರ್ಮನೂ ಅರ್ಥ ಸಹಿತ. ಸಮಯ भी जो बीता वो सफल हुआ. ಕರ್ಮ ಅರ್ಥ ಸಹಿತ. ಅವರು ಒಂದೊಂದು ಕ್ಷಣ ಸಮಯ ಏನು ಕಳೀತಾರೋ ಅದು ಸಫಲ ಅಥವಾ ಮಹಾನ್ ಕಾರ್ಯದಲ್ಲಿ ತೊಡಗಿಸುವುದು. ಅಂತ ಫೋಟೋ ಮೇಲೆ ತಮ್ಮದು ನೋಡ್ತಾ ಇದ್ದೀರಾ. ದೊಡ್ಡ ದೊಡ್ಡ ಮಾತನ್ನು ಚೆಕ್ ಮಾಡ್ಕೊಳ್ತೀರಿ. ಈ ಪ್ರಕಾರದಿಂದ ತಮ್ಮನ್ನು ಚೆಕ್ ಮಾಡ್ಕೊಳ್ತಿದ್ದೀರಾ? ಕೈ ಎತ್ತಿ. ಅಂದರೆ ಮಧುಬನ ನಿವಾಸಿಗಳಂದರೆ ಅರ್ಥ ಸಹಿತವಾಗಿ ಮಹಾನಾತ್ಮರು. ಅಂದರೆ ಪ್ರತಿಯೊಂದು ಕರ್ಮನೂ ಅರ್ಥ ಸಹಿತ ಇತ್ತ, ಕಳೆದಂಥ ಒಂದೊಂದು ಸಮಯನೂ ಸಫಲ ಇತ್ತ, ಮಹಾನ್ ಕಾರ್ಯ ನಡೀತಾ. ಈ ರೀತಿ ಚೆಕ್ಕಿಂಗ್ ನಡಿಬೇಕು. ಮಹಾನ್ ಆತ್ಮರ कर्म ಏನಿದೆ ಚರಿತ್ರೆ के रूप में गायन होता है. ಮಧುಬನ ನಿವಾಸಿಗಳಂದ್ರೆ ಮಹಾನಾತ್ಮರು. ಮಧುಬನ ನಿವಾಸಿಗಳಂದ್ರೆ ಅರ್ಥ ಸ್ವರೂಪ ಮಹಾನಾತ್ಮರು. ಅವರು ಮಾಡುವಂಥ ಒಂದೊಂದು ಕರ್ಮನೂ ಅರ್ಥ ಸಹಿತ. ಆ ಕರ್ಮ ಚರಿತ್ರೆ के रूप में गायन होता है. ಚರಿತ್ರೆಯ ರೂಪದಲ್ಲಿ ಗಾಯನ ಆಗ್ತದೆ. ಮಹಾನಾತ್ಮಗಳ ಮಧುಬನ ನಿವಾಸಿಗಳಂದ್ರೆ ಮಹಾನಾತ್ಮರು. ಮಹಾನಾತ್ಮಗಳ ಮೂರ್ತಿ ಏನಾಗ್ತದೆ? ಇದು ಮಹಾನಾತ್ಮಗಳ ಮೂರ್ತಿ. ಬಾಬಾ ಹೇಳ್ತಾರೆ ಹರ್ಷಿತ ಮೂರ್ತ, ಆಕರ್ಷಣ ಮೂರ್ತಿ, ಅವ್ಯಕ್ತ ಮೂರ್ತಿ. ಮೂರ್ತಿಯ ರೂಪದಲ್ಲಿ ಯಾದಗಾರ. ದ್ವಾಪರ ಕಲಿಯುಗದ ನಂತರ ಪೂಜೆ ಮಾಡ್ತೀವಲ್ಲ ಮೂರ್ತಿಯನ್ನ, ಆ ಮೂರ್ತಿಯ ರೂಪದಲ್ಲಿ ಯಾದಗಾರ. ಈಗ ಏನು ಮಹಾನಾತ್ಮರಂದ್ರೆ ಹರ್ಷಿತ ಮೂರ್ತಿ, आकर्षण मूर्ति, अव्यक्त मूर्ति. ऐसे अपने को देखो, सारे दिन में जो हमारी मूर्ति व सीरत रहती है वैसी है जो मूर्त बन पूजन में आए. ಈಗ ನನ್ನ ಮೂರ್ತಿ, ನನ್ನ ಸೀರತ್, ನನ್ನ ರೂಪ, ನನ್ನ ಮುಖ ಹರ್ಷಿತ ಮೂರ್ತಿ, ಆಕರ್ಷಣ ಮೂರ್ತಿ, ಅವ್ಯಕ್ತ ಮೂರ್ತಿ. ಇದು ಮೂರ್ತಿ ರೂಪದಲ್ಲಿ ಪೂಜನೆ ಆಗ್ತದೆ. ದ್ವಾಪರದ ನಂತರ ಕರ್ಮ ಚರಿತ್ರೆಯ ರೂಪದಲ್ಲಿ ಗಾಯನ ಆಗ್ತದೆ. ಹರ್ಷಿತ ಮೂರ್ತ, ಆಕರ್ಷಣ ಮೂರ್ತ, ಅವ್ಯಕ್ತ ಮೂರ್ತ ಮೂರ್ತಿ ರೂಪದಲ್ಲಿ ಯಾದಗಾರ ಆಗ್ತದೆ. ಹಾಗಾದ್ರೆ ಲಕ್ಷ್ಯ ಇಟ್ಕೊಂಡಿದ್ದೀರಾ? जब यहाँ सीखने व पढ़ने आती हो तो अंतिम लक्ष्य क्या है? ಕಲೀಲಿಕ್ಕೆ ಅಥವಾ ಓದಲಿಕ್ಕೆ ಬಂದಿರ್ತೀವಿ. ಅಂತಿಮ ಲಕ್ಷ್ಯ ಏನು? ಎಲ್ಲಾದರೂ ಓದಲಿಕ್ಕೆ ಇದಕ್ಕೆ ಹೋದರೆ ಅಂತಿಮ ಲಕ್ಷ್ಯ ಏನು? संगम युग का लक्ष्य क्या है? यही है ना, संगम युग का कर्म ही चरित्र के रूप में गायन होता है. संगम युग के प्रैक्टिकल जीवन देवता के रूप में पूजे जाते हैं. संगम युगದ ಕರ್ಮ ಚರಿತ್ರೆಯ ರೂಪದಲ್ಲಿ ಗಾಯನಕ್ಕೆ ಒಳಗಾಗ್ತದೆ. ಸಂಗಮ ಯುಗದ ಪ್ರಾಕ್ಟಿಕಲ್ ಜೀವನ ದೇವತಾ ರೂಪದಲ್ಲಿ ಪೂಜೆ ಆಗ್ತದೆ.
ಪ್ರಾಕ್ಟಿಕಲ್ ಜೀವನ ಅಂದರೆ ಏನು? ಹರ್ಷಿತ ಮೂರ್ತಿ, ಆಕರ್ಷಣ ಮೂರ್ತಿ, ಅವ್ಯಕ್ತ ಮೂರ್ತಿ. ಇದು ದೇವತಾ ಮೂರ್ತಿಯ ರೂಪದಲ್ಲಿ ಪೂಜೆಗೆ ಒಳಗಾಗ್ತದೆ. तो वह कब होगा? अभी का गायन है, अभी ही होगा ना. क्या सत्युग में ऐसे बनेगी? वहाँ तो सभी हर्षित होंगे. तो यह हर्षित मुख है, यह भी कहेगा कौन? यह तो अभी ही कहेंगे ना. ಎಷ್ಟು ಹರ್ಷಿತ ಮುಖ ಇದೆ ಇವತ್ತು ಅಂತ. ಸತ್ಯಯುಗದಲ್ಲಿ ಪ್ರಜೆಗಳು ಅವರು ಇವರು ದೇವತೆಗಳೇ ನಿಮ್ದು ಹರ್ಷಿತ ಮುಖ ಅಂತ ಅವರೇ ಹೇಳ್ತಾರಲ್ಲಿ. ಹರ್ಷಿತ ಮುಖ ಅಂತ ಗಾಯನ ಎಲ್ಲಿ ಹಂಗಾದ್ರೆ? ಇಲ್ಲೇ ಸಂಗಮ ಯುಗದಲ್ಲಿ. यह भी कहेगा कौन? यह तो अभी कहेंगे ना. सदा हर्षित नहीं रहते ही वही वर्णन करेंगे. जो सदा हर्षित नहीं रहते ही वही वर्णन करेंगे कि ये हर्षित मुख है. ಲೌಕಿಕದಲ್ಲಿ ಯಾರು ಸದಾ ಹರ್ಷಿತ ಇರಂಗಿಲ್ವೋ ಅವರು ನಮ್ಮನ್ನು ನೋಡಿ ಏನಂತಾರೆ? ಎಷ್ಟು ಇವರು ಹರ್ಷಿತ ಮುಖ ಇದ್ದಾರೆ. ಐಸಿ ಮೂರತ್ ಐಸೆ ಕರ್ಮ ಪ್ರಾಕ್ಟಿಕಲ್ ಮೀ. ಆದ್ದರಿಂದ ನಮ್ಮ ಮೂರ್ತಿ ಆಕರ್ಷಣ ಮೂರ್ತಿ, ಹರ್ಷಿತ ಮೂರ್ತಿ, ಅವ್ಯಕ್ತ ಮೂರ್ತಿ, ಮೂರ್ತಿ ರೂಪದಲ್ಲಿ ಈಗ ನಮ್ಮನ್ನು ನೋಡಿ ಎಷ್ಟು ಹರ್ಷದಲ್ಲಿದ್ದಾರಲ್ಲ ಅಂತ ಈಗ ಹೇಳ್ತಾರೆ ಬಾಬಾ ಅಂತಾರೆ. ಆ ರೀತಿ ನಮ್ಮ ಮೂರ್ತಿ ಮತ್ತು ನಮ್ಮ ಪ್ರಾಕ್ಟಿಕಲ್ ಜೀವನ, ನಮ್ಮ ಕರ್ಮದಲ್ಲಿ ನಮ್ಮ ಕರ್ಮ ಏನಾಗ್ತದೆ? ಕರ್ಮ ಏನಾಗ್ತದೆ? ಕರ್ಮ ಚರಿತ್ರೆ ರೂಪದಲ್ಲಿ ಗಾಯನಕ್ಕೆ ಒಳಗಾಗ್ತದೆ. ಜೈಸೆ ಅಭಿ ಸುನ್ನೆಗೆ ಸಮಯ ಮುಸ್ಕರಾತಿ ಹೋ. ಈಗ ನಾನು ಈ ರೀತಿ ನಿಮಗೆಲ್ಲ ಹೇಳುವಾಗ ನಿಮಗೆ ನಗು ಬರ್ತದೆ. महसूस करती हो वो मुस्कुराना कितना है? महसूस करती हो तब तो मुस्कुराती हो. ನಿಮಗೆ ಇದೆಲ್ಲ ಅಯ್ಯೋ ಹೌದಲ್ಲ ಹೌದಲ್ಲ ಅಂತ ನಿಮಗೆ ಮೆಹಸೂಸ್ ಆದದಕ್ಕೆ ಏನಾಗ್ತದೆ? ಮುಖ ಒಳ್ಳೆ ನಗ್ನಗ್ತಾ ಇದ್ದೀರಿ. तो ऐसे ही हर रोज अपने कर्म की महसूस था. ಈಗ ಹೇಳುವಾಗ ನಿಮಗೆ ಮೆಹಸೂಸ್ ಆದದಕ್ಕೆ ನಿಮಗೆ ನಗು ಬರ್ತಾ ಉಂಟು. ಹಾಗೆಯೇ ದಿನನಿತ್ಯದ ನಮ್ಮ ಕರ್ಮದಲ್ಲಿ ಮೆಹಸೂಸ್ ಆಗಬೇಕು ಅಥವಾ ಚೆಕ್ಕಿಂಗ್ ಆಗಬೇಕು. कोई भी पूछेगा तो फौरन जवाब देगी. अभी सोचती हो कि हाथ उठावे या नहीं उठावे. पलक से हाथ क्यों नहीं उठाती हो? संकोच भी क्यों होता है? कारण क्या है? तो ऐसे ही अपने संपूर्ण स्टेज को ಸ್ವರೂಪ ಮೇಲೆ ನಾವು ತಮ್ಮ ಸಂಪೂರ್ಣ ಸ್ವರೂಪವನ್ನು ಮುಂದಕ್ಕೆ ತಂದುಕೊಳ್ಳಿ. महसूस ಆಗ್ತಾ ಇದೆಯಾ? सिर्फ वाणी में नहीं लेकिन स्वरूप में संपूर्ण स्टेज को स्वरूप में लाओ. केवल वाणिಯಲ್ಲಿ ಅಲ್ಲ. जो कोई भी आप लोगों के सामने आए, ಯಾರು ನಮ್ಮ ಮುಂದೆ ಬರ್ತಾರೆ. फॉर एग्जाम्पल आपके जड़ चित्र के आगे जाते ही उनको महान समझते, अपने को पापी समझ लेते, अपने को नीचे सहजी समझ लेते. ನಮ್ಮ ಜಡ ಚಿತ್ರದ ಮುಂದೆ ಹೋದ ಕೂಡಲೇ ಅಯ್ಯೋ ಎಂಥ ಮಹಾನಪ್ಪ ಇವರು, ಜಡ ಚಿತ್ರವನ್ನು ನೋಡಿ ನಾವು ನೋಡಿದರೆ ಪಾಪಿಗಳಿದ್ದೀವಿ, ನೀಚರಿದ್ದೀವಿ ಅಂತ ಸರಳವಾಗಿ ತಿಳ್ಕೊತಾರೆ. एक सेकेंड में अपना साक्षात्कार कर लेते. ಆ ಮೂರ್ತಿಗಳನ್ನು ನೋಡುವಾಗ ತಮ್ಮ ಸಾಕ್ಷಾತ್ಕಾರ ಆಗ್ತದೆ. ನಾನು ಎಷ್ಟು ನೀಚ ಇದ್ದೀನಿ, ನಾನು ಎಷ್ಟು ಪಾಪಿ ಇದ್ದೀನಿ. ಆಮೇಲೆ एक सेकेंड में अपना साक्षात्कार कर लेते. ಯಾರನ್ನ ಕಂಡಾಗ? ಮೂರ್ತಿಯನ್ನು ಕಂಡಾಗ. ಮೂರ್ತಿ ಎಲ್ಲರೂ ಹೇಳ್ತದ ನೀನು ಪಾಪಿ ಇದ್ದಿ, ನೀಚೆ ಇದ್ದಿ ಅಂತ. ಮೂರ್ತಿ कहती तो नहीं है तुम नीचे हो. ಮೂರ್ತಿ ಎಂದಿಗೂ ಹೇಳಂಗಿಲ್ಲ ನೀನು ನೀಚ ಇದ್ದಿ, ನೀನು ಪಾಪಿ ಇದ್ದಿ ಅಂತ. ಆದರೆ ಮೂರ್ತಿ ಕಂಡಾಗ ಅದರದ್ದು ಹರ್ಷಿತ ಮುಖ, ಅವ್ಯಕ್ತ ಮುಖ ಎಲ್ಲದ ಕಂಡಾಗ, ಯಾದಗಾರ ರೂಪದಲ್ಲಿ ಮೂರ್ತಿ ರೂಪವನ್ನು ಕಂಡಾಗ ಭಕ್ತರು ತಮ್ಮ ಸಾಕ್ಷಾತ್ಕಾರ ಆಗ್ತದೆ ಅವರಿಗೆ. ಏನಂತ? ನಾವೆಂಥ ಪಾಪಿ ಇದ್ದೀವಿ, ನೀಚೆ ಇದ್ದೀವಿ ಅಂತ. ಮೂರ್ತಿ ಎಂದಿಗೂ ನೀನು ಪಾಪಿ ಇದ್ದಿ, ನೀಚೆ ಇದ್ದಿ ಅಂತ ಹೇಳಂಗಿಲ್ಲ.
लेकिन स्वयं ही साक्षात्कार होते। ऐसे ही ಇದು ಉದಾಹರಣೆ. ಅದೇ ರೀತಿ ಈಗ ಹೇಳ್ತಾವ, आप लोगों के सामने कोई भी आए तो ऐसे ही अनुभव करे कि यह क्या है और मैं क्या हूँ. ಅಬ್ಬಾ ಇವರೆಷ್ಟು ಖುಷಿಯಲ್ಲಿದ್ದಾರೆ, ಎಷ್ಟು ಹರ್ಷಿತ ಇದ್ದಾರೆ. ಅಯ್ಯೋ ನಾನು ಹೀಗಿದ್ದೀನಿ. ನಮ್ಮನ್ನ ಕಂಡಾಗ ಅವರಿಗೆ ತಮ್ಮ ಸ್ಥಿತಿಯ ಸಾಕ್ಷಾತ್ಕಾರ ಆಗುತ್ತದೆ. यह स्टेज आने तो है ना, कब आएगी? जबकि ज्ञान का कोर्स समाप्त हो, रिवाइज कोर्स चल रहा है, तो सिर्फ थियरी में रिवाइज हो रहा है या प्रैक्टिकल में? थियरिಯಲ್ಲಿ ರಿವೈಸ್ ಆಗ್ತಾ ಉಂಟು ಅಥವಾ प्रैक्टिकल ಅಲ್ಲಿ ರಿವೈಸ್ ಆಗ್ತಾ ಇದೆಯೋ? प्रैक्टिकल में भी कोर्स पूरा होना चाहिए ना. प्रैक्टिकल ಅಲ್ಲಿ ಸಹಿತ कोर्स पूर्ण ಆಗಬೇಕಲ್ಲ. रिवाइज जब समाप्त होगा तब प्रैक्टिकल दिखाएंगे. रिवाइज फुल ಓದಿ ಆದ ಮೇಲೆ, रिविजन ಆದ ಮೇಲೆ आमेले प्रैक्टिकल. क्या सोचा है? क्या इसके लिए समय का इंतजार कर रही हो? समय आएगा तो सभी ठीक हो जाएगा, क्या ऐसा समझती हो? ये क्लास कभी किया है? अपने पुरुषार्थ को तीव्र करने के लिए अपनी शक्ति अनुसार कभी प्लान्स बनाती हो, या बना बनाया प्लान मिलेगा तो चलेगा? नया बना बनाया प्लान मिलेगा तो चलेंगे? ಏನು ಮಾಡ್ತಿದ್ದೀರಿ? ಥಿಯರಿ ರಿವೈಸ್ ಆಗ್ತಾ ಇದೆ, ಪ್ರಾಕ್ಟಿಕಲ್ ಲೈಫ್ ಇದ್ದು ಕೋರ್ಸ್ ಪೂರ್ಣ ಆಗಬೇಕಲ್ಲ. ಪ್ರಾಕ್ಟಿಕಲ್ ಲೈಫ್ ಅಂದರೆ ಏನು? ನಮ್ಮನ್ನು ಕಂಡಾಗ ನಮ್ಮ ನಗುಮುಖ, ನಮ್ಮ ಖುಷಿಯ ಜೀವನ, ನಮ್ಮ ಪ್ರಾಕ್ಟಿಕಲ್ ಜೀವನ ದೇವತಾ ರೂಪದಲ್ಲಿ ಪೂಜೆಗೆ ಒಳಗಾಗ್ತದೆ. ನಮ್ಮನ್ನು ಕಂಡಾಗ ಹರ್ಷಿತ ಮುಖ, सदा हर्षित नहीं रहते, वही वर्णन करेंगे ये हर्षित मुख है, ಎಷ್ಟು ಹರ್ಷಿತ ಮುಖ ಇದೆ ಅಂತ ನಮ್ಮ ಪ್ರಾಕ್ಟಿಕಲ್ ಜೀವನವನ್ನು ಮತ್ತೊಬ್ಬರು ಎಷ್ಟು ವರ್ಣನೆ ಮಾಡ್ತಾರೆ. ಅದು ಈಗ ಕಾಣ್ತಾ ಇದೆಯಾ ಅಂತ ಬಾಬಾ ಕೇಳ್ತೀಗ. ಅದು ಸಮಯ ಬಂದಾಗ ಎಲ್ಲ ಸರಿಯಾಗ್ತದ? ಅಥವಾ क्या ऐसा समझती हो? ये क्लास कभी किया है? ಈ ರೀತಿ ಪುರುಷಾರ್ಥವನ್ನು ತೀವ್ರ ಮಾಡಲಿಕ್ಕೋಸ್ಕರ ನಮ್ಮ ಶಕ್ತಿಯ ಅನುಸಾರವಾಗಿ ಪ್ಲ್ಯಾನ್ಸನ್ನು ನೀವು ತಯಾರು ಮಾಡ್ತಿದ್ದೀರೋ, ಅಥವಾ ತಯಾರಾದಂಥ ಪ್ಲ್ಯಾನ್ಸ್ ಸಿಗ್ತದೆ ಯಾವಾಗ ನೋಡೋಣ ಅಂತ ಹಂಗಂತೀರೋ? ಯಾವುದಕ್ಕಾರ ತಯಾರು ಮಾಡಬೇಕಲ್ಲ. ಪ್ರಾಕ್ಟಿಕಲಿಗೂ ತಯಾರು ಮಾಡಬೇಕು, ಥಿಯರಿನೂ ತಯಾರು ಮಾಡಬೇಕು. ಥಿಯರಿ ಅಂತೂ ರಿವೈಸ್ ಆಗ್ತಾ ಇದೆ. ಈಗ ಪ್ರಾಕ್ಟಿಕಲ್ बाप तो यही देखते ही कि मधुबन निवासी है जो वो सभी के सामने सैंपल है. ಮಧುಬನ ನಿವಾಸಿಗಳಂದರೆ ಎಲ್ಲರ ಮುಂದೆ ಸ್ಯಾಂಪಲ್. ಮೊದಲಿಂದಲೂ ಬಾಬಾ ಹೇಳ್ತಿದ್ದಾರೆ, ಮಧುಬನ ನಿವಾಸಿಗಳು ಪದ್ಮಾಪದಂ ಭಾಗ್ಯಶಾಲಿಗಳು, ಮಧುಬನ ನಿವಾಸಿಗಳು ಮಹಾನ್ ಆತ್ಮರು. ಅವರ ಪ್ರತಿಯೊಂದು ಕರ್ಮ, ಪ್ರತಿಯೊಂದು ಸಂಕಲ್ಪನೂ ಮಹಾನ್. ಸಂಕಲ್ಪ ಎಂದಿಗೂ ಸಾಧಾರಣನೂ ಇಲ್ಲ, ವ್ಯರ್ಥನೂ ಇಲ್ಲ. ಕರ್ಮದಲ್ಲಿ ಸಾಧಾರಣ ಇಲ್ಲ, ವ್ಯರ್ಥ ಇಲ್ಲ. ಪ್ರತಿ ಹೆಜ್ಜೆ, ಪ್ರತಿ ದೃಷ್ಟಿಯಲ್ಲಿ ಸಹಿತ ಅರ್ಥಸಹಿತ, ಅರ್ಥಸ್ವರೂಪ ಮಹಾನಾತ್ಮರು ಅವರೇ ಮಧುಬನ ನಿವಾಸಿಗಳು. ಮತ್ತು ಮಧುಬನ ನಿವಾಸಿಗಳಂದರೆ ಅವರ ಕರ್ಮ ಚರಿತ್ರೆಯ ರೂಪದಲ್ಲಿ ಗಾಯನಕ್ಕೆ ಒಳಗಾಗ್ತದೆ. ಮಧುಬನ ನಿವಾಸಿಗಳಂದರೆ ಅವರ ಸಮಯ ಸಫಲ ಹುವ ಮಹಾನ್ ಕಾರ್ಯ में लगाया ಅಂತ ಸಮಯ ಆ ರೀತಿ ಇರ್ತದೆ. ಕರ್ಮ ಹೆಂಗಿರ್ತದೆ? ಗಾಯನಕ್ಕೆ ಯೋಗ್ಯ. ಸಮಯ ಸಫಲ ಹುವ ಮಹಾನ್ ಕಾರ್ಯ में लगाया ಆ ರೀತಿ ಇರ್ತದೆ. ಮುಖ ನೋಡಿದರೆ ಹರ್ಷಿತ ಮೂರ್ತಿ, ಆಕರ್ಷಣ ಮೂರ್ತಿ, ಅವ್ಯಕ್ತ ಮೂರ್ತಿ, ಮೂರ್ತಿಯ ರೂಪದಲ್ಲಿ ಯಾದಗಾರ ಆಗ್ತದೆ. ಈ ರೀತಿ ಅವರ ಮೂರ್ತಿ, ಅವರ ಕರ್ಮ, ಆಮೇಲೆ ಗಾಯನಕ್ಕೆ ಯೋಗ್ಯ ಆಗೋದು, ಆಮೇಲೆ ಮೂರ್ತಿ ಪೂಜೆಗೆ ಯೋಗ್ಯ ಆಗೋದು, ಯಾದಗ ರೂಪದಲ್ಲಿರೋದು ಎಲ್ಲ ಇದು ಪ್ರಾಕ್ಟಿಕಲ್ ಲೈಫೇ ಏನು?
ದೇವತಾ ರೂಪದಲ್ಲಿ ಪೂಜೆಗೆ ಯೋಗ್ಯ ಆಗ್ತದೆ. ಇಂತಹ ಒಂದು ಮಧುಬನ್ ನಿವಾಸಿಗಳಂದರೆ ನಮ್ಮೆಲ್ಲರ ಎದುರು ಹೆಂಗಿದ್ದಂಗೆ ಅವರು ಸ್ಯಾಂಪಲ್ ಪಹಲೆ ತಯಾರು ಕಿಯಾ ಜಾತಾ है ना. ಯಾವಾಗಲೂ ಎಂತ ಮಾಡಬೇಕಾದ್ರೂ ಮೊದಲು ಸ್ಯಾಂಪಲ್ ತಯಾರು ಮಾಡ್ತಾರೆ ಅಲ್ವಾ. ಅಕಸ್ಮಾತ್ ದೊಡ್ಡದೊಂದು ಅಡುಗೆ ಮಾಡೋದಿದೆ 10,000 ಜನರಿಗೆ, ಅಷ್ಟೊತ್ತಿಗೆಲ್ಲ ನಾವೊಂದು ಸ್ಪೆಷಲ್ ಐಟಮ್ ಮಾಡ್ತೀವಿ ಅಂತಂದರೆ ಏನಂತಾರೆ ದೊಡ್ಡವರು, ಮೊದಲು ಸ್ವಲ್ಪ ಸ್ಯಾಂಪಲ್ ಮಾಡಿ ತೋರಿಸ್ರಿ ಅಂತಾರೆ. ಅದೇ ರೀತಿ ಒಂದು ಸ್ಯಾಂಪಲ್ ಮಧುಬನ್ ನಿವಾಸಿಗಳಂದರೆ ಸ್ಯಾಂಪಲ್, ಆ ಸ್ಯಾಂಪಲ್ ನೋಡಿ ಮುಂದಕ್ಕೆ ಏನಾಗ್ತದೆ, ಫೈನಲ್ ಆಗ್ತದೆ. फिर सैंपल अब तैयार हुआ है, सैंपल तैयार होता है, उसकी तरफ इशारा कर बताया जाता. ಈಗ ಅಕಸ್ಮಾತ್ ಮಧುಬನ್ ನಿವಾಸಿಗಳು ಸ್ಯಾಂಪಲ್, ಆವಾಗ ಅವರನ್ನು ತೋರಿಸ್ತೀವಿ, ಆ ರೀತಿ ಮಾಡ್ರಿ, ನೀವು ಆ ರೀತಿ ಇರಿ, ಮಧುಬನ್ ನಿವಾಸಿಗಳಂತೆ ಇರಿ, ಐಸಾ ಮಾಲ್ ತಯಾರ್ ಹೋ ರಹಾ ಹೈ ಅನ್ನೋ ಸ್ಯಾಂಪಲನ್ನು ತೋರಿಸಿ ಏನಂತೀವಿ, ಈ ರೀತಿ ಮಾಲ್ ತಯಾರಾಗ್ತಾ ಉಂಟು ಅಂತೀವಲ್ಲ. ಯಾವ್ದಾದ್ರು ಸ್ಯಾಂಪಲ್ ತೋರಿಸಿ ಈ ರೀತಿ ಮಾಲ್ ತಯಾರಾಗ್ತಾ ಇದೆ, ತಬಿ ಫಿರ್ ಉಸ್ಕೋ ದೇಖ್ ದೂಸರೆ ಲೋಗ ಸೌದಾ ಕರ್ತೆ. ಆ ಸ್ಯಾಂಪಲನ್ನು ನೋಡಿ ನಮಗೆ ಅಷ್ಟು ಮಾಲ್ ಬೇಕು ಇಷ್ಟು ಮಾಲ್ ಬೇಕಂತ ಆರ್ಡ್ರ್ ಕೊಡ್ತಾರೆ, ವ್ಯಾಪಾರ ನಡೀತದೆ. ಪಹಲೆ ಸ್ಯಾಂಪಲ್ ತಯಾರು होने से बाप दादा ऐसा इशारा दे दिखावे ऐसा बनना है. ಮೊದಲು ಸ್ಯಾಂಪಲ್ ತಯಾರಾಗಬೇಕು, ಬಾಬಾ ಎಲ್ಲರಿಗೂ ಇಶಾರೆ ಕೊಡ್ತಾರೆ, ಈ ರೀತಿ ಆಗಲಿ, ಮಧುಬನ್ ನಿವಾಸಿಗಳಂತೆ ಆಗಲಿ, ಅವರೇ ಸ್ಯಾಂಪಲ್. ಸ್ಯಾಂಪಲ್ बनने के लिए कोई बात कोई मुश्किल पुरुषार्थ नहीं. ಸ್ಯಾಂಪಲ್ ಆಗಲಿಕ್ಕೆ ಏನು ಕಷ್ಟ ಪುರುಷಾರ್ಥ ಇಲ್ಲ, बहुत सिंपल पुरुषार्थ. सिंपल पुरुषार्थ एक शब्द में यही हुआ, साथ में बाप का सिंबल सामने रखो ಅಷ್ಟೇ. ಸ್ಯಾಂಪಲ್ ಅಂದರೆ ಬಾಬನ ಸಿಂಬಲನ್ನು ಎದುರಿಟ್ಕೋಬೇಕು, ಬಾಬನ ಸಿಂಬಲನ್ನು ಎದುರಿಟ್ಕೋಬೇಕು. एक शब्द का पुरुषार्थ तो बहुत इजी हुआ ना, अगर सदा सिंबल सामने हो पुरुषार्थ में सिंपल हो जाए. ಬಾಪ್ದಾದರವರ ಸಿಂಬಲ್ ಎದುರಿಗೆ ಇದ್ದರೆ ಪುರುಷಾರ್ಥ ಸಿಂಪಲ್ ಆಗ್ತದೆ. पुरुषार्थ सिंपल होने से सैंपल बन जाएंगे. इन ಕಷ್ಟ ಅಂತ ಅನ್ಸಂಗೇ ಇಲ್ಲ, ಸರಳ ಅನ್ನಿಸ್ತದೆ. ಯಾಕೆ ನಮ್ಮ ಎದುರು ಯಾವ ಸಿಂಬಲ್ ಇದೆ, ಬಾಪ್ದಾದ ಸಿಂಬಲ್ ಇದ್ದಾರೆ. ಹೇಗಿರಬೇಕು, ಏನು ಮಾಡಬೇಕು, ಹೇಗೆ ನಗ್ನಗ್ತಾ ಇರಬೇಕು, ಹೇಗೆ ಎಲ್ಲರಿಗೆ ಹೆಲ್ಪ್ ಮಾಡಬೇಕು, ಹೇಗೆ ಶುಭ ಭಾವನೆ ಇರಬೇಕು, ಹೇಗೆ ದಯಾರ್ದ ಇರಬೇಕು, ಸಿಂಬಲ್ ಯಾರಿದ್ದಾರೆ, ಬಾಪ್ದಾದ ಇದ್ದಾರೆ ಎದುರಿಗೆ. ಆವಾಗ ಪುರುಷಾರ್ಥ ಸಿಂಪಲ್ ಇರೋದ್ರಿಂದ ನಾವು ಆವಾಗ ಸ್ಯಾಂಪಲ್ ಆಗ್ತೀವಿ. ಅರ್ಥ ಆಯ್ತಲ್ವಾ? ಬಾಬರವರ ಸಿಂಬಲ್ಲನ್ನ ಎದುರಿಟ್ಕೊಂಡ್ರೆ ನಮ್ಮ ಪುರುಷಾರ್ಥ ಸಿಂಪಲ್ ಆಗ್ತದೆ, ಸರಳ ಆಗ್ತದೆ. ಪುರುಷಾರ್ಥ ಸಿಂಪಲ್ ಆಯ್ತಂದ್ರೆ ನಾವೇನಾಗ್ತೀವಿ, ಅವಾಗ ಸ್ಯಾಂಪಲ್ ಆಗ್ಬಿಡ್ತೀವಿ. ಇದು ಬಾಬಾ ಇವತ್ತು ತಿಳಿಸಿದ ಮಹಾವಾಕ್ಯ. ಮುಂದಿನ ಭಾಗವನ್ನ ನಾಳೆ ಮುಂದುವರಿಸಲಾಗ್ತದೆ. ಓಂ ನಮಃ ಶಿವಾಯ. ಬಾಪ್ದಾದರವರ ಮುಂದೆ ನನ್ನ ಆತ್ಮಜ್ಯೋತಿ ನಮಸ್ಕರಿಸುತ್ತಿದ್ದೇನೆ. ಓಂ ಶಾಂತಿ.